ಓಂ ಶಾಂತಿ. ಈ ದಿನ ನಾವು ತಿಳ್ಕೊಳ್ಳೋಣ ಕರ್ಮ. ಎಲ್ಲರೂ ಹೇಳ್ತಾರಲ್ವ, ಜೀವನ ಅಂದ್ರೆ ಒಂದು ಕರ್ಮಕ್ಷೇತ್ರ. ನಾವಿಲ್ಲಿ ಕರ್ಮಕ್ಷೇತ್ರದಲ್ಲಿ ಬಂದಿರೋದೇ ಯಾಕೆ? ಕರ್ಮವನ್ನು ಮಾಡಲಿಕ್ಕೋಸ್ಕರ ಬಂದಿದ್ದೇವೆ. ಜೀವನ ಒಂದು ಕರ್ಮಕ್ಷೇತ್ರ, ಬಂದಿರೋದೇ ಕರ್ಮ ಮಾಡಲಿಕ್ಕೆ. ಆದಮೇಲೆ ಕರ್ಮ ಮಾಡದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿನಿತ್ಯ ಪ್ರತಿ ಸೆಕೆಂಡು ಕರ್ಮ ನಡೀತಾನೇ ಇರ್ತದೆ. ನಾವು ಅಂದ್ಕೊಳ್ತೀವಲ್ವ, ನಾನೇನು ಕರ್ಮ ಏನು ಕೆಲಸ ಮಾಡೋಲ್ಲ, ಸುಮ್ಮನೆ ಕುತ್ಕೊಂಡ್ಬಿಡ್ತೀನಿ 1 ಗಂಟೆ ಅಂತೇಳಿ. 1 ಗಂಟೆ ಹೋಗಲಿ, 1 ಸೆಕೆಂಡು ನೀವು ಕರ್ಮ ಮಾಡದೇ ಇರಲಿಕ್ಕಾಗೋದಿಲ್ಲ. ಏನು ಮಾಡಲಿಲ್ಲ ಅಂದರೂ ಮನುಷ್ಯ ಉಸಿರಾಡಿಸ್ತಾನಲ್ವ. ಉಸಿರಾಡಿಸೋದು ಏನು? ಅದು ಒಂದು ಕರ್ಮ. ಈ ರೀತಿ ನೋಡಿ, ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಕರ್ಮಗಳು ನಡೀತಾ ಇರ್ತದೆ. ಇರೋದೇ ಕರ್ಮಕ್ಷೇತ್ರ ಇದು. ಹೇಳ್ತಾರಲ್ವ, ಭಗವಂತನಿಗೆ ಹೆದರದೇ ಇದ್ರೂ ಪರವಾಗಿಲ್ಲ, ನಾವು ಮಾಡುವಂತಹ ಕರ್ಮಗಳಿಗೆ ನಾವು ಹೆದರ್ಕೊಳ್ಬೇಕು. ಯಾಕೆಂದರೆ ಭಗವಂತ ನಮ್ಮನ್ನು ಕ್ಷಮಿಸಿಬಿಡ್ತಾನೆ. ಹೋಗಲಿ ಬಿಡು, ಸುಧಾರಣೆ ಆಗಲಿ, ತಪ್ಪಾಯ್ತಲ್ಲ ಅಂತ ಭಗವಂತ ಕ್ಷಮಿಸ್ತಾನೆ. ಆದರೆ ನಾವು ಮಾಡಿರುವಂತಹ ಕರ್ಮಗಳು ಅದು ಎಂದೂ ಕ್ಷಮಿಸೋದಿಲ್ಲ. ಆ ಕರ್ಮ ಫಲ ಏನಿದೆ ನಾವು ಅನುಭವಿಸ್ಲೇಬೇಕಾಗ್ತದೆ. ಅದು ಒಳ್ಳೆಯ ಕರ್ಮನೇ ಇರ್ಬೋದು, ಕೆಟ್ಟ ಕರ್ಮನೇ ಇರ್ಬೋದು. ನಾವು ಎಂತಹ ಕರ್ಮ ಮಾಡ್ತೀವಿ ಅಂಥ ಫಲವನ್ನು ನೋಡಿ ಜೀವನದಲ್ಲಿ ನಾವು ಅನುಭವಿಸ್ಲೇಬೇಕಾಗ್ತದೆ. ಕರ್ಮದಂತೆ ಫಲ. ಯಾವ ರೀತಿ ಕರ್ಮ ಮಾಡ್ತೀವಿ ಆ ರೀತಿ ಫಲ ಅನುಭವಿಸ್ಬೇಕಾಗ್ತದೆ. ಅದಕ್ಕೆ ಹೇಳ್ತಾರಲ್ವ, ಮಾಡಿದ್ದುಣ್ಣು ಮಹಾರಾಯ. ಅದು ನಾವೇನು ಕರ್ಮ ಮಾಡ್ತೀವಿ ಅದನ್ನೇ ನಾವು ಊಟ ಮಾಡ್ತಿದ್ದೀವಿ. ಅದಕ್ಕೆ ಹೇಳ್ತಾರೆ ಮಾಡಿದ್ದುಣ್ಣು ಮಹಾರಾಯ. ಮತ್ತೆ ಹೇಳ್ತಾರೆ, ಬಿತ್ತಿದ್ದನ್ನು ಬೆಳೆದುಕೋ ಅಂತ. ಏನು ಬಿತ್ತಿತ್ತೀರೋ ಅದೇ ಬೆಳೆಯೋದು. ಅಂದರೆ ಯಾವ ಕರ್ಮ ಮಾಡ್ತೀವಿ ಅದೇ ಫಲ ಸಿಕ್ಕೋದು. ಈಗ ನಾವು ಬೇವಿನ ಬೀಜ ಬಿತ್ತಿ ಮಾವಿನ ಹಣ್ಣು ಬರಲಿ ಅಂದರೆ ಬರ್ತದ? ಬೇವಿನ ಬೀಜ ಬಿತ್ತಿದ್ದೀವಿ ಅಂದಮೇಲೆ ಬರೋದು ಯಾವ ಮರ? ಬೇವಿನ ಮರನೇ ಬರ್ತದೆ ಹೊರತು ಮಾವಿನ ಮರ ಅಂತೂ ಬರೋದಿಲ್ಲ. ಬಿತ್ತಿದ್ದನ್ನು ಬೆಳೆದುಕೋ ಅಂದರೆ ಯಾವ ಕರ್ಮವನ್ನು ನಾವು ಬಿತ್ತುತ್ತಾ ಇದ್ದೀವೋ ಅದೇ ಫಲ ನಮಗೆ ಸಿಗ್ತದೆ. ಈ ರೀತಿ ನೋಡಿ, ಕರ್ಮದಂತೆ ಫಲ ಸಿಗ್ತದೆ. ನಾವು ಮಾಡುವಂತಹ ಕರ್ಮಗಳು ಯಾವ ರೀತಿ ಇರ್ತವೆ ಆ ರೀತಿ ನಮ್ಮ ಜೀವನ ನಡೀತಾ ಇರ್ತದೆ. ಈ ಕರ್ಮ, ಸ್ಥೂಲ ಕರ್ಮ ಎಲ್ರಿಗೂ ಗೊತ್ತು, ಯಾವ ರೀತಿ ಮಾಡಬೇಕು ಯಾವ ರೀತಿ ಇಲ್ಲ ಅಂಥೇಳಿ. ಈ ಸ್ಥೂಲವಾಗಿ ಕರ್ಮ ಅಷ್ಟೇ ಅಲ್ಲ, ಮಾನಸಿಕ ಕರ್ಮನೂ ಇರ್ತದೆ. ಈಗ ನಾವು ಸುಮ್ಮನೆ ಕುತ್ಕೊಂಡಿದ್ದೀವಿ, ಯಾವ ಕರ್ಮ ಯಾವ ಕೆಲಸನೂ ನಾವು ಮಾಡ್ತಾ ಇಲ್ಲ ಅನ್ಕೋಬೋದು. ಶರೀರದಿಂದ ಯಾವುದೇ ಕೆಲಸ ಮಾಡದೇ ಇರ್ಬೋದು, ಆದರೆ ನಮ್ಮ ಮನಸ್ಸು ಮಾನಸಿಕ ಕರ್ಮನೂ ಇರ್ತದೆ. ಈ ದಿನ ನೋಡಿ ನಾವು ತಿಳ್ಕೊಳ್ಳೋಣ ಮಾನಸಿಕ ಕರ್ಮ ಯಾವ ರೀತಿ ಇರ್ತದೆ, ಯಾವ ರೀತಿ ಅದರ ಫಲ ಸಿಗ್ತದೆ ಅಂತೇಳಿ. ಮಾನಸಿಕ ಕರ್ಮ ಏನಿದೆ ಅದರ ಫಲನೂ ಬಹಳ ದೊಡ್ಡದಾಗಿರ್ತದೆ. ಎಷ್ಟೊಂದು ನಾವು ಮನಸ್ಸಿನಲ್ಲೇ ಕರ್ಮಗಳನ್ನು ಯಾವ ರೀತಿ ಮಾಡ್ತೇವೆ ಅಂತೇಳಿ. ಉದಾಹರಣೆಗೆ ನೋಡಿ, ಒಬ್ಬ ರಾಜ ಅವನ ರಾಜ್ಯವನ್ನು ಸುತ್ತ ಹಾಕ್ಲಿಕ್ಕೆ ಹೋಗಿರ್ತಾನೆ. ರಾಜ್ಯ ಸುತ್ತ ಹಾಕ್ತಾ ಒಬ್ಬ ಗಂಧದ ಕಟ್ಟಿಗೆ ಮಾರೋ ಅಂಗಡಿ ಇರ್ತದೆ. ಗಂಧದ ವ್ಯಾಪಾರಿ ಅವನ ಹತ್ರ ಹೋಗ್ತಾನೆ. ರಾಜ ಮಂತ್ರಿ ಇಬ್ಬರು ಹೋಗಿರ್ತಾರೆ. ಆಗ ರಾಜ ಆ ಗಂಧದ ಕಟ್ಟಿಗೆ ಅಂಗಡಿ ಹತ್ರ ಹೋಗಿ ನಿಂತು, ಆಮೇಲೆ ಅವನಿಗೇನು ಅನಿಸ್ತದೋ ಏನು ಗೊತ್ತಿಲ್ಲ, ಮಂತ್ರಿಗೆ ಹೇಳ್ತಾನಂತೆ, ಈ ಗಂಧದ ಕಟ್ಟಿಗೆ ಏನು ಮಾರ್ತಿದ್ದಾನಲ್ಲ ಇವನಿಗೆ 1-2 ದಿನ ಬಿಟ್ಟು ಗಲ್ ಶಿಕ್ಷೆ ಕೊಡಬೇಕು ಅಂತ. ಮಂತ್ರಿಗೆ ಆಶ್ಚರ್ಯ ಅನಿಸ್ತದೆ.
ಯಾಕೆಂದರೆ ಅವನೇನೂ ತಪ್ಪು ಮಾಡಿಲ್ಲ, ಏನಿಲ್ಲ. ಅದು ರಾಜನಿಗೂ ಗೊತ್ತು. ಯಾಕೋ ನನಗೆ ಅನಿಸ್ತದೆ ಇವನಿಗೆ ಗಲ್ಲು ಶಿಕ್ಷೆ ಕೊಡಬೇಕು ಅಂತೇಳಿ. ರಾಜ ಹೇಳಿ ಹೋಗ್ಬಿಡ್ತಾನೆ. ಮಂತ್ರಿಗೆ ಆಶ್ಚರ್ಯ ಅನ್ನಿಸ್ತದೆ. ಮಂತ್ರಿ ರಾತ್ರಿ ಎಲ್ಲ ಅವನಿಗೆ ನಿದ್ದೆ ಬರೋದಿಲ್ಲ. ಯಾಕೆಂದ್ರೆ ಅವನು ಏನು ತಪ್ಪು ಮಾಡಿಲ್ಲ, ಏನಿಲ್ಲ. ಆದರೂ ಅವನಿಗೆ ಎಂಥ ಶಿಕ್ಷೆ, ಗಲ್ಲು ಶಿಕ್ಷೆ ಕೊಡಬೇಕಲ್ಲ ಅಂಥೇಳಿ ಮಂತ್ರಿಗೆ ಏನಾಗ್ತದೆ ಅಂದರೆ ರಾತ್ರಿ ಎಲ್ಲ ನಿದ್ರೆ ಬರೋದಿಲ್ಲ. ಆಗ ಮಂತ್ರಿ ಏನು ಮಾಡ್ತಾನಂದರೆ ತನ್ನ ವೇಷ ಬದಲಾವಣೆ ಮಾಡಿಕೊಂಡು ಅದೇ ಗಂಧದ ಕಟ್ಟಿಗೆ ಏನು ಮಾರ್ತಾ ಇದ್ನಲ್ವ ಅವನ ಅಂಗಡಿಗೆ ಹೋಗ್ತಾನೆ. ಗಂಧದ ಕಟ್ಟಿಗೆ ವ್ಯಾಪಾರಿ ಅವನ ಹತ್ರ ಹೋಗಿ ಅವನ್ನ ಮಾತಾಡಿಸ್ತಾನೆ. ಅವನು ಕೇಳ್ತಾನೆ ಜೀವನ ಯಾವ ರೀತಿ ಇದೆ, ಹೇಗೆ ವ್ಯಾಪಾರ ನಡೀತಿದೆ ಏನು ಅಂತ. ಅವನು ಭಾಳ ಅಸಮಾಧಾನವಾಗಿರ್ತಾನೆ, ಬೇಜಾರಾಗಿರ್ತಾನೆ. ಅವನು ಹೇಳ್ತಾನಂತೆ ಏನು ವ್ಯಾಪಾರ ಇಲ್ಲ, ಏನಿಲ್ಲ. ಯಾರು ಗಂಧದ ಕಟ್ಟಿಗೆ ತೊಗೊಳ್ಳಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಗಂಧದ ಕಟ್ಟಿಗೆ ತಗೊಳ್ಳೋರು ಯಾರು? ಶ್ರೀಮಂತರಲ್ವ ತಗೊಳ್ಳೋದು. ಶ್ರೀಮಂತರು ಬಹಳ ಹಣ ಉಳ್ಳಂಥವ್ರು ಮಾತ್ರ ಗಂಧದ ಕಟ್ಟಿಗೆ ತಗೊಳ್ತಾರೆ. ನಂದು ವ್ಯಾಪಾರ ನಡೀತಿಲ್ಲ ಅಂತ ಹೇಳ್ತಾನಂತೆ. ಅದಕ್ಕೆ ಮಂತ್ರಿ ಮತ್ತೆ ಕೇಳ್ತಾನಂತೆ, ಹಿಂಗೆ ನಿನ್ನ ದಿನಗಳ ಕಳೆದುವು ಅಂದರೆ ಹೇಗೆ? ನಿನ್ನ ವ್ಯಾಪಾರನೇ ನಡೀಲಿಲ್ಲ ಅಂದರೆ ಹೇಗೆ, ಏನು ಮಾಡ್ತೀಯ? ಯಾರು ತಗೊಳ್ಳೋದೇ ಇಲ್ಲ ಅಂದ್ಬಿಡ್ತಾನಂತೆ. ಆಗ ಅಂಗಡಿಯವನಿಗೆ ಭಾಳ ಸಿಟ್ಟು ಬರ್ತದಂತೆ. ಆಗ ಅವನು ಸಿಟ್ಟು ಬಂದು ಹೇಳ್ತಾನಂತೆ, ರಾಜ ಸಾಯ್ತಾನಲ್ವಾ, ಅವಾಗೆಲ್ಲ ಗಂಧದ ಕಟ್ಟಿಗೆ ಹೋಗಿ ರಾಜ ಸತ್ತಾಗ ಅರಮನೆಗೆ ಹೋಗಿ ಗಂಧದ ಕಟ್ಟಿಗೆ ತೊಗೊಂಡು ಸುಡ್ರಿ ಅಂತ ಅವ್ರಿಗೆ ಕೊಡ್ತೇನೆ. ಆಗ ನನಗೆ ರಾಜ ಮನೆತನದವರು ಹಣ ಕೊಡ್ತಾರೆ ಅಂತ ಸಿಟ್ಟಿನಿಂದ ಅವನು ಹೇಳ್ಬಿಡ್ತಾನಂತೆ. ಆಗ ಆ ಮಂತ್ರಿಗೆ ಗೊತ್ತಾಗ್ತದೆ. ಅವನೇನಂದ, ಸಿಟ್ಟಿನಲ್ಲಿ ಮನಸ್ಸೊಳಗೇನಿತ್ತು ಅದು ಹೇಳಿದ. ಅವನಿಗಿದ್ದಿದ್ದೇನು ಅಂದರೆ ರಾಜ ಸಾಯಲಿ, ಆಗ ನನ್ನ ಗಂಧದ ಕಟ್ಟಿಗೆ ಎಲ್ಲ ಮಾರಾಟ ಆಗ್ತದೆ, ನನಗೆ ಲಾಭ ಆಗ್ತದೆ, ನನ್ನ ಜೀವನ ನಡೀತದೆ ಅಂತ ಅವನ ಮನಸ್ಸಿನಲ್ಲಿತ್ತು. ಆಗ ಮಂತ್ರಿ ತಿರುಗ್ದೇನೆ ಏನು ಮಾಡ್ತಾನಂದರೆ ಮಂತ್ರಿ ರೂಪದಲ್ಲಿ ಹೋಗಿ ಅವನಿಗೆ ಗಂಧದ ವ್ಯಾಪಾರಿಗೆ ಒಂದಿಷ್ಟು ಹಣ ಕೊಡ್ತಾನಂತೆ. ಹಣ ಕೊಟ್ಟು ಅವನ ಹತ್ರ ಗಂಧದ ಕಟ್ಟಿಗೆ ತಗೊಳ್ತಾನಂತೆ. ಗಂಧದ ಕಟ್ಟಿಗೆ ತಗೊಂಡು ರಾಜನಿಗೆ ಹೋಗಿ ಕೊಡ್ತಾನಂತೆ. ರಾಜನಿಗೆ ಹೋಗಿ ಕೊಟ್ಟು ರಾಜನಿಗೆ ಹೇಳ್ತಾನಂತೆ, ರಾಜ, ಆ ಗಂಧದ ವ್ಯಾಪಾರಿ ಏನು ಮಾಡ್ತಿದ್ನಲ್ಲ ಅವನು ಈ ಕಟ್ಟಿಗೆಗಳನ್ನು ನಿಮಗೆ ಉಡುಗೊರೆಯಾಗಿ ಕಳಿಸಿದ್ದಾನೆ ಅಂತ ಹೇಳ್ತಾನಂತೆ. ಆಗ ರಾಜನಿಗೆ ಅನಿಸ್ತದಂತೆ, ಆ ಗಂಧದ ಕಟ್ಟಿಗೆ ನೋಡ್ತಾನೆ, ಆ ಸುವಾಸನೆ ನೋಡ್ತಾನೆ, ಭಾಳ ಒಳ್ಳೆ ಸುವಾಸನೆ ಬೀರ್ತಾ ಇರ್ತದೆ. ಆಗ ರಾಜನಿಗೆ ಬಹಳ ಖುಷಿಯಾಗ್ತದಂತೆ. ರಾಜನಿಗೆ ಖುಷಿಯಾಗಿ, ಒಳ್ಳೆ ಕಟ್ಟಿಗೆ ಇದ್ದಾವೆ, ಒಳ್ಳೆ ವಾಸನೆ ಇದೆ, ನಮ್ಮ ರಾಜ ಮನೆತನದಲ್ಲಿ ಯಾವಾಗ ದೇವರ ಪೂಜೆ ಮಾಡ್ತೀವಿ, ಒಳ್ಳೆ ಕೆಲಸ ಇರ್ತದೆ, ಆಗ ಈ ಗಂಧದ ವ್ಯಾಪಾರಿ ಹತ್ರನೇ ಹೋಗಿ ನೀವು ಗಂಧದ ಕಟ್ಟಿಗೆಗಳನ್ನು ತಗೊಂಬರ್ರಿ ಅಂತ ಹೇಳ್ತಾನಂತೆ. ಹೇಳಿ ಒಂದಿಷ್ಟು ಹಣ ಕೊಡ್ತಾನಂತೆ. ಆಗ ಮಂತ್ರಿ ಆ ಹಣ ತಗೊಂಡು ಆ ಗಂಧದ ವ್ಯಾಪಾರಿ ಹತ್ರ ಹೋಗ್ತಾನಂತೆ. ಹೋಗಿ ಅವನಿಗೆ ಹಣ ಕೊಡ್ತಾನಂತೆ. ಕೊಟ್ಟು ಹೇಳ್ತಾನಂತೆ, ರಾಜನಿಗೆ ನಿನ್ನ ಗಂಧದ ಕಟ್ಟಿಗೆ ಏನು ತಗೊಂಡೋಗಿದ್ನಲ್ಲ ಅದು ಅವನಿಗೆ ಬಹಳ ಖುಷಿಯಾಯಿತು. ರಾಜನಿಗೆ ನಿನಗೆ ಎಷ್ಟು ದುಡ್ಡು ಕಳಿಸಿದ್ದಾನೆ, ಇನ್ನು ಮುಂದೆ ರಾಜ ಮನೆತನದಲ್ಲಿ, ಇನ್ನು ಮುಂದೆ ರಾಜ್ಯದಲ್ಲಿ ಏನೆಲ್ಲ ಪೂಜೆಗಳಾಗ್ತವೆ, ಅದಕ್ಕೆ ನೀನೇ ಗಂಧದ ಕಟ್ಟಿಗೆಗಳನ್ನು ಕಳಿಸ್ಬೇಕು ಅಂತ ರಾಜ ಹೇಳಿದ್ದಾನೆ ಅಂತ ಹೇಳ್ತಾನಂತೆ. ಆಗ ಆ ಗಂಧದ ವ್ಯಾಪಾರಿಗೆ ಬಹಳ ಖುಷಿಯಾಗ್ತದಂತೆ. ರಾಜ ಎಷ್ಟು ಒಳ್ಳೆಯವನಿದ್ದಾನಲ್ವಾ, ನನಗೋಸ್ಕರ ಎಷ್ಟೊಂದು ದುಡ್ಡು ಕೊಟ್ಟಿದ್ದಾನೆ, ಮತ್ತೆಲ್ಲ ಪೂಜೆಗಳಿಗೂ ಗಂಧದ ಕಟ್ಟಿಗೆ ತಗೊಳ್ತೇನೆ ಅಂತ ಹೇಳಿದ್ದಾನೆ. ಅಯ್ಯೋ, ನನ್ನಿಂದ ಎಷ್ಟು ತಪ್ಪಾಗ್ಬಿಡ್ತು. ನಾನು ನೋಡಿದರೆ ಮನಸ್ಸಿನಲ್ಲಿ ಅಂದ್ಕೊಂಡೆ, ರಾಜ ಸತ್ತರೆ ಸಾಕು ನನ್ನ ಗಂಧದ ಕಟ್ಟಿಗೆಗಳೆಲ್ಲ ಮಾರಾಟ ಆಗ್ತವೆ, ಲಾಭ ಆಗ್ತದೆ ಅಂತ ನಾನು ತಿಳ್ಕೊಂಡೆ. ನಾನು ತಪ್ಪು ಮಾಡಿದೆ ಅಂತ ಅವನಿಗೆ ಅನ್ನಿಸ್ತದಂತೆ. ಆಗ ರಾಜ ಏನಿದ್ದ, ರಾಜ ಅವನಿಗೆ ಗಲ್ಲು ಶಿಕ್ಷೆ ಕೊಡ್ಲಿಕ್ಕೆ ಕೇಳಿರ್ತಾನೆ. ಆಗ ರಾಜನಿಗೂ ಮನಸ್ಸು ಪರಿವರ್ತನೆ ಆಗ್ತದಂತೆ.
ಇವನು ಒಳ್ಳೆ ಗಂಧದ ಕಟ್ಟಿಗೆಗಳು ಇವನ ಹತ್ರ ಇದ್ದಾವೆ, ಎಷ್ಟು ಒಳ್ಳೆ ಉಡುಗೊರೆ ನನಗೆ ಕೊಟ್ಟಿದ್ದಾನೆ ಅಂತ ಹೇಳಿ ರಾಜ ಏನು ಮಾಡ್ತಾನಂದರೆ ಮಂತ್ರಿಗೆ ಹೇಳ್ತಾನಂತೆ, ಅವನಿಗೇನು ಗಲ್ ಶಿಕ್ಷೆ ಕೊಡ್ಲಿಕ್ಕೆ ಹೇಳಿದ್ದೀನಲ್ವ, ಆ ಗಲ್ ಶಿಕ್ಷೆ ಕೊಡೋದು ಬೇಡ ಅಂತ ಹೇಳ್ತಾನಂತೆ. ಈ ರೀತಿ ರಾಜನಿಗೂ ಖುಷಿಯಾಯಿತು, ಆ ಗಂಧದ ವ್ಯಾಪಾರಿಗೂ ಖುಷಿ ಆಗ್ತದೆ. ಇಲ್ಲಿ ನಾವು ನೋಡಿದಾಗ ಇಲ್ಲಿ ಕರ್ಮ ಏನಿದೆ ಅದು ಮನಸ್ಸಿನಲ್ಲೇ ನಡೆದಿರೋ ಕರ್ಮ. ಅವನ ಮನಸ್ಸಿನಲ್ಲೇ ಸಂಕಲ್ಪ ಮಾಡಿದ ರಾಜ ಸಾಯಲಿ ಅಂತ. ಅದು ರಾಜನಿಗೂ ಗೊತ್ತಿಲ್ಲ, ಅವನು ಬಾಯಿ ಬಿಟ್ಟು ಹೇಳಿಲ್ಲ. ಆದರೆ ರಾಜನಿಗೂ ಏನು ಬಂತು, ಅವನು ಗಲ್ ಶಿಕ್ಷೆ ಕೊಡಬೇಕು ಅಂತ ಬಂತು. ಅಂದರೆ ನಮ್ಮ ಮನಸ್ಸಿನಲ್ಲಿ ಏನು ವಿಚಾರಗಳು ನಡೀತವೆ ಅದು ಮನಸ್ಸಿನ ಕರ್ಮ, ಮಾನಸಿಕ ಕರ್ಮ. ಅದರ ಪರಿಣಾಮನೂ ಸಹ ನೋಡಿ ಎಷ್ಟೊಂದು ದೊಡ್ಡದಾಗಿರ್ತದೆ. ಈ ರೀತಿ ಕರ್ಮ ಯಾವುದೇ ಇರಬಹುದು, ಸ್ಥೂಲವಾಗಿಯೂ ನಾವು ಮಾಡ್ಬೋದು ಅಥವಾ ಮನಸ್ಸಿನಲ್ಲಿಯೂ ಕರ್ಮ ಮಾಡ್ಬೋದು. ಮನಸ್ಸಿನಿಂದ ನಾವೇನು ಕರ್ಮ ಮಾಡ್ತೀವಿ ಅದರ ಫಲನೂ ಎಷ್ಟು ದೊಡ್ಡದಾಗಿರ್ತದೆ ಅಂತ ಗೊತ್ತಾಯ್ತಲ್ವ. ಈ ರೀತಿ ನೋಡಿ ಪ್ರತಿಯೊಂದು ಕರ್ಮ ಏನಿದೆ ಅದಕ್ಕೆ ಫಲ ಅಂತೂ ಅವಶ್ಯವಾಗಿ ಇದ್ದೇ ಇರ್ತದೆ. ನಾವೇನು ಕರ್ಮ ಮಾಡ್ತೀವಿ ಅದರ ಫಲ ಅಂತೂ ಅವಶ್ಯವಾಗಿ ಅನುಭವಿಸ್ಲೇಬೇಕಾಗ್ತದೆ. ಅದಕ್ಕೋಸ್ಕರ ನೋಡಿ ನಾವು ಮಾಡುವಂತಹ ಕರ್ಮ ಹೇಗಿರಬೇಕು ಅಂತ ತಿಳ್ಕೊಳ್ಳೋಣ. ನಾವು ಮಾಡುವಂತಹ ಕರ್ಮ ಏನಿರಬೇಕು ಅಂದರೆ ಆ ಕರ್ಮದಿಂದ ಎಲ್ರಿಗೂ ಒಳ್ಳೆಯದಾಗಬೇಕು. ಈ ಮನಸ್ಸಿನ ಕರ್ಮನೂ ಒಳ್ಳೆಯದಿರಬೇಕು. ಯಾಕೆಂದರೆ ನೋಡಿ ತಾವು ತಿಳ್ಕೊಂಡ್ರಿ ಮನಸ್ಸಿನ ಕರ್ಮದಿಂದ ಎಷ್ಟೆಲ್ಲ ನಷ್ಟ ಆಗ್ತದೆ, ಲಾಭ ಆಗ್ತದೆ ಅಂತ. ಇಡೀ ದಿನ ನಮ್ಮನ್ನು ನಾವು ನೋಡಿಕೊಂಡಾಗ, ಚೆಕ್ ಮಾಡಿಕೊಂಡಾಗ ಮನಸ್ಸಿನಲ್ಲಿ ಎಷ್ಟು ಕರ್ಮ ನಡೀತಾ ಇರ್ತದೆ. ಎಷ್ಟೋ ಮನಸ್ಸಿನಲ್ಲಿ ಸಂಕಲ್ಪಗಳು ಬರ್ತವೆ, ಅವ್ರಿಗೆ ಹಂಗಾಗಲಿ ಇವ್ರಿಗೆ ಹಿಂಗಾಗಲಿ ಅಂತ ಮನಸ್ಸಿನಲ್ಲಿ ಎಷ್ಟೋ ಕರ್ಮಗಳನ್ನು ಮಾಡ್ತಿರ್ತೀವಿ. ಈಗ ಬೇರೆಯವ್ರು ಕೆಟ್ಟದಾಗಲಿ ಅಂತ ನಾವು ಮನಸ್ಸಿನಲ್ಲಿ ಬಯಸ್ತೀವಿ ಅಂದರೆ ಅದರ ಫಲ ಏನಾಗ್ತದೆ, ನಮಗೂ ಕೆಟ್ಟದಾಗ್ತದೆ, ನಮಗೂ ಸಿಗ್ತದೆ. ಆದ್ದರಿಂದ ನೋಡಿ ನಾವು ಫಸ್ಟ್ ಸುಧಾರಣೆ ಮಾಡ್ಕೋಬೇಕಾಗಿರೋದು ನಮ್ಮ ಮನಸ್ಸನ್ನು, ಮಾನಸಿಕ ಕರ್ಮಗಳನ್ನು ನಾವು ಸುಧಾರಣೆ ಮಾಡ್ಕೊಳ್ಬೇಕು. ಮನಸ್ಸಿನಲ್ಲಿ ಒಳ್ಳೆಯ ವಿಚಾರಗಳು ನಮ್ಮಲ್ಲಿ ಬರಬೇಕು. ನಾವು ಮಾಡುವಂತಹ ಕರ್ಮ ಹೇಗಿರಬೇಕು ಅಂದರೆ ಆ ಕರ್ಮದಿಂದ ಕೇವಲ ನಮಗಷ್ಟೇ ಅಲ್ಲ ಎಲ್ಲರ ಕಲ್ಯಾಣನೂ ಆಗಿರಬೇಕು. ನಾವು ಮಾಡುವಂತಹ ಕರ್ಮದಿಂದ ಸ್ವಕಲ್ಯಾಣನೂ ಆಗಬೇಕು, ಜೊತೆಗೆ ವಿಶ್ವ ಕಲ್ಯಾಣನೂ ಆಗಬೇಕು. ಅಂತಹ ಕರ್ಮ ನಮ್ದಾಗಬೇಕು. ಈ ರೀತಿ ನಾವು ಏನೇ ಕರ್ಮ ಮಾಡಲಿ ಫಸ್ಟ್ ಏನು ಮಾಡಬೇಕು ಅಂದರೆ ಪರಮಾತ್ಮನ ನೆನಪು ಮಾಡಬೇಕು. ಪರಮಾತ್ಮನ ನೆನಪಿನಿಂದ ಆ ಕರ್ಮ ಕೆಲಸ ಏನಿದೆ ಅದನ್ನು ನಾವು ಭಗವಂತನ ನೆನಪಿನಿಂದ ಆ ಕೆಲಸ ಶುರು ಮಾಡಬೇಕು. ಭಗವಂತನಿಗೆ ಎಲ್ಲ ಅರ್ಪಣೆ ಮಾಡಿ ನಾವೇನು ಮಾಡಬೇಕು ಅಂದರೆ ಆ ಕೆಲಸವನ್ನು ಶುರು ಮಾಡಬೇಕು. ಭಗವಂತನ ನೆನಪಿನಿಂದ ಯಾವಾಗ ನಾವು ಕೆಲಸ ಶುರು ಮಾಡ್ತೇವೆ ಆಗ ಎಲ್ಲವೂ ಸಹ ಒಳ್ಳೆಯದಾಗ್ತದೆ. ಈ ರೀತಿ ನೋಡಿ ನಾವು ಮಾಡುವಂತಹ ಕರ್ಮದಲ್ಲಿ ಒಂದು ವೇಳೆ ಏನಾದರೂ ತಪ್ಪುಗಳಿದ್ವು ಅಂದರೆ ಆ ತಪ್ಪುಗಳನ್ನು ನಾವು ಸ್ವೀಕಾರ ಮಾಡಿಕೊಂಡು ಅದನ್ನು ತಿದ್ದಿ ಕರ್ಮ ಮಾಡಬೇಕು. ಅದು ಬಿಟ್ಟು ನಾನು ಮಾಡೋ ಕೆಲಸನೇ ಸರಿ ಇದೆ, ನಂದೇ ಸರಿ ಇದೆ ಅಂತೇಳಿ ನಮಗೆ ತಿಳಿದ ಹಾಗೆ ನಾವು ಮಾಡೋದಲ್ಲ. ನಮ್ಮ ತಪ್ಪನ್ನು ಅರಿತುಕೊಂಡು ತಿದ್ದುಕೊಂಡು ಏನು ಮಾಡಬೇಕು ಅಂದರೆ ಕೆಲಸವನ್ನು ಮಾಡಬೇಕು. ನಾವು ಮಾಡುವಂತಹ ಕರ್ಮದಿಂದ ಕೇವಲ ನಮಗಷ್ಟೇ ಅಲ್ಲ ಬೇರೆಯವರ ಕಲ್ಯಾಣನೂ ಆಗಬೇಕು. ಮತ್ತು ಜೊತೆಗೆ ನಾವು ಮಾಡುವಂತಹ ಕರ್ಮ ನಮಗೆ ಆನಂದ ಕೊಡಬೇಕು, ಖುಷಿ ಕೊಡಬೇಕು. ಯಾವಾಗ ನಾವು ಮಾಡುವಂತಹ ಕರ್ಮ ನಮಗೆ ಖುಷಿ ಕೊಡ್ತದೆ, ಆನಂದ ಕೊಡ್ತದೆ, ಆ ಕರ್ಮವನ್ನು ನಾವು ಇಡೀ ಜೀವನ ಮಾಡಲಿಕ್ಕಾಗ್ತದೆ. ಆದ್ದರಿಂದ ನೋಡಿ ನಾವೇನೇ ಕರ್ಮ ಮಾಡಿದರೂ ಅದನ್ನು ನಾವು ಖುಷಿಯಿಂದ ಆನಂದದಿಂದ ಮಾಡೋಣ, ಭಗವಂತನ ನೆನಪಿನಿಂದ ನಾವು ಮಾಡೋಣ. ಅಚ್ಚ ಔಷಧ.